ನಮಸ್ಕಾರ ಪ್ರಿಯ ಶಿವಭಕ್ತರೇ, ನೀವು ನೋಡುತ್ತಿರುವುದು ಮಹಾಶಿವರಾತ್ರಿಯ ವಿಶೇಷ ಭವಿಷ್ಯ. ಇಂದಿನ ಈ ದೀರ್ಘ ವಿಡಿಯೋದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಮಹಾಶಿವರಾತ್ರಿ ಏನು ಬದಲಾವಣೆ ತರುತ್ತದೆ, ನಿಮ್ಮ ಕಷ್ಟಗಳು ಯಾವಾಗ ಕೊನೆಗೊಳ್ಳುತ್ತದೆ, ಶಿವನ ಕೃಪೆ ಯಾವ ರೂಪದಲ್ಲಿ ಬೀಳುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು, ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ಉಪಾಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಆರಂಭಿಸೋಣ ಬನ್ನಿ. ಮಹಾಶಿವರಾತ್ರಿ ಎಂದರೆ ಸಾಮಾನ್ಯ ಹಬ್ಬ ಅಲ್ಲ. ಇದು ಶಿವ ಮತ್ತು ಶಕ್ತಿಯ ಸಂಯೋಗದ ರಾತ್ರಿ. ಬ್ರಹ್ಮಾಂಡದ ಶಕ್ತಿ ಭೂಮಿಗೆ ಇಳಿಯುವ ಸಮಯ. ಪುರಾಣಗಳಲ್ಲಿ ಹೇಳಿರುವಂತೆ ಈ ರಾತ್ರಿ ಶಿವನು ತಾಂಡವ ನೃತ್ಯ ಮಾಡಿದ, ವಿಷ ಕುಡಿದು ಲೋಕವನ್ನು ಉಳಿಸಿದ, ತಪಸ್ಸಿನಿಂದ ಜಗತ್ತಿಗೆ ಜ್ಞಾನ ಕೊಟ್ಟ. ಈ ಕಾರಣಕ್ಕೆ ಈ ರಾತ್ರಿ ಮಾಡಿದ ಒಂದು ಸಣ್ಣ ಪ್ರಾರ್ಥನೆಯು 1000 ಪಟ್ಟು ಫಲ ಕೊಡುತ್ತದೆ. ಮೇಷರಾಶಿ ಅಗ್ನಿತತ್ವ, ಶಿವ ವೈರಾಗ್ಯ ಮತ್ತು ಶಕ್ತಿ. ಮೇಷರಾಶಿಯವರು ಧೈರ್ಯವಂತರು, ಬೇಗ ನಿರ್ಧಾರ ಮಾಡುವವರು. ಆದರೆ ಕೆಲವೊಮ್ಮೆ ಅತಿಯಾದ ಕೋಪ, ಆತುರದಿಂದ ಮಾಡಿದ ತಪ್ಪು ನಿರ್ಧಾರ. ಶಿವರಾತ್ರಿ ಈ ಎಲ್ಲ ದೋಷಗಳನ್ನು ಶಮನ ಮಾಡುತ್ತದೆ. ಈ ವರ್ಷ ಶಿವರಾತ್ರಿ ನಿಮ್ಮ ಕರ್ಮದ ಚಕ್ರವನ್ನು ತಿರುಗಿಸುತ್ತಿದೆ. ಇಂದಿನ 7 ವರ್ಷಗಳ ಕಷ್ಟಕ್ಕೆ ಮುಕ್ತಿಯು ಸೂಚನೆ. ಇನ್ನು ಮಹಾಶಿವರಾತ್ರಿ ಮೇಷರಾಶಿಗಳ ಗ್ರಹದ ಸ್ಥಿತಿ. ಈ ಶಿವರಾತ್ರಿಯಲ್ಲಿ ಶನಿ ಪ್ರಭಾವ, ಮಂಗಳ ಚಲನೆ, ಚಂದ್ರನ ಸ್ಥಿತಿ. ಮೇಷರಾಶಿಗೆ ಕರ್ಮ ಫಲೋದಯ ಕಾಲ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ಅವಮಾನ ಸಹಿಸಿದ್ದೀರೋ, ಎಷ್ಟು ಬಾರಿ ದೇವರ ಬಳಿ ಹತ್ತಿದ್ದೀರೋ, ಅದಕ್ಕೆ ಉತ್ತರ ಈ ಶಿವರಾತ್ರಿ ನಂತರ ಬರುತ್ತದೆ. ಇನ್ನು ಉದ್ಯೋಗ ಮತ್ತು ಹಣ. ಮೇಷರಾಶಿಯವರಿಗೆ ದೊಡ್ಡ ತಿರುವು. ಹಣಕಾಸು, ಅಚಾನಕ ಹಣದ ಆಗಮನ, ಬಾಕಿ ಹಣ ವಾಪಸ್ಸು, ಹೊಸ ಆದಾಯ ಮೂಲ. ಆದರೆ ಒಂದು ಎಚ್ಚರಿಕೆ, ಈ 3 ದಿನಗಳಲ್ಲಿ ಯಾರಿಗೂ ಸಾಲ ಕೊಡಬೇಡಿ. ಉದ್ಯೋಗ ಕೆಲಸ ಬದಲಾವಣೆ ಯೋಚನೆ ಇದ್ದರೆ ಶುಭ. ಸರ್ಕಾರಿ ಉದ್ಯೋಗ ಯೋಗ. ಬಿಸ್ನೆಸ್ ಆರಂಭಕ್ಕೆ ಶಿವರಾತ್ರಿ ಅತ್ಯುತ್ತಮ. ಶಿವನ ಹೆಸರು ಹೇಳಿ ಒಂದು ನಿರ್ಧಾರ ತೆಗೆದುಕೊಳ್ಳಿ, ಅಂದು ತಪ್ಪಾಗೋದೇ ಇಲ್ಲ. ಪ್ರೀತಿ ಮತ್ತು ದಾಂಪತ್ಯ ಕುಟುಂಬ ಜೀವನದಲ್ಲಿ. ಮೇಷರಾಶಿಯವರ ಸಂಬಂಧಗಳಲ್ಲಿ ತಪ್ಪು ಅರ್ಥ, ಅಹಂಕಾರ, ಮಾತಿನಲ್ಲಿ ಜಗಳ. ಶಿವರಾತ್ರಿ ನಂತರ ಮನಸ್ಸು ಮೃದುವಾಗುತ್ತದೆ, ಸಂಬಂಧಗಳಲ್ಲಿ ಶಾಂತಿ ಬರುತ್ತದೆ. ದಾಂಪತ್ಯದಲ್ಲಿ ದೂರವಾಗಿದ್ದವರು ಮತ್ತೆ ಹತ್ತಿರವಾಗುತ್ತಾರೆ. ಶಿವರಾತ್ರಿ ಪತಿ ಪತ್ನಿ ಒಟ್ಟಿಗೆ ದೀಪ ಹಚ್ಚಿದರೆ ಶಿವನ ಕೃಪೆ ದ್ವಿಗುಣವಾಗುತ್ತದೆ. ಇನ್ನು ಆರೋಗ್ಯ ಮತ್ತು ಮಾನಸಿಕ ಶಾಂತಿಯಲ್ಲಿ ಮೇಷರಾಶಿಯವರಿಗೆ ತಲೆನೋವು, ರಕ್ತದ ಒತ್ತಡ, ನಿದ್ರಾಹೀನತೆ. ಶಿವರಾತ್ರಿ ಉಪವಾಸ ಮತ್ತು ಧ್ಯಾನ 50% ಸಮಸ್ಯೆ ಕಡಿಮೆ ಆಗುತ್ತದೆ. ಓಂ ನಮಃ ಶಿವಾಯ ಮನಸ್ಸನ್ನು ಹೊಂದಿಸುತ್ತದೆ. ಈ ಮಂತ್ರವನ್ನು ಜಪಿಸಿ. ಮಹಾಶಿವರಾತ್ರಿ ವಿಶೇಷ ಉಪಯೋಗಗಳನ್ನು ತಪ್ಪಿಸಿಕೊಳ್ಳಬೇಡಿ. ಉಪವಾಸ ಸಾಧ್ಯವಾದರೆ ಮಾಡಿ. ಹಣ್ಣು ಮತ್ತು ಹಾಲು ಸಾಕು. ಶಿವಲಿಂಗ ಅಭಿಷೇಕ, ನೀರು, ಹಾಲು, ಬಿಲ್ಪತ್ರ ಅತ್ಯಂತ ಮುಖ್ಯ. ಈ ಮಂತ್ರ 108 ಬಾರಿ ಜಪಿಸಿ. ಓಂ ನಮಃ ಶಿವಾಯ ಎಂದು ಒಂದು ಗುಟ್ಟು ಜಪ ಮಾಡುವಾಗ ನಿಮ್ಮ ಕಷ್ಟವನ್ನು ಶಿವನ ಬಳಿ ಹೇಳಿ, ಇಲ್ಲ ಕೇಳಿ ಅಲ್ಲ. ಮೇಷರಾಶಿಯವರಿಗೆ ಶಿವರಾತ್ರಿ ದಿನ ಮಾಡಬಾರದ ತಪ್ಪುಗಳು: ಸುಳ್ಳು ಮಾತು, ಜಗಳ, ಮದ್ಯಪಾನ, ಯಾರನ್ನಾದರೂ ನೋಯಿಸುವ ಮಾತು. ಈ ಒಂದು ದಿನ ನಿಯಂತ್ರಣ ಇದ್ದರೆ ವರ್ಷ ಪೂರ್ತಿ ಶಿವರಕ್ಷಣೆ ನಿಮಗೆ ಸಿಗುತ್ತದೆ. ಶಿವನ ಸಂದೇಶಗಳು ಮೇಷರಾಶಿಯವರಿಗೆ: ನಿನ್ನ ಕಷ್ಟ ನಾನು ನೋಡಿದ್ದೇನೆ, ನಿನ್ನ ಕಣ್ಣೀರು ಲೆಕ್ಕ ಹಾಕಿದ್ದೇನೆ, ಈಗ ನಿನ್ನ ಸಮಯ ಬರುತ್ತಿದೆ. ಈ ಸಂದೇಶವನ್ನು ಪ್ರತಿಯೊಬ್ಬ ಮೇಷರಾಶಿಯವರಿಗೂ ತಲುಪಿಸಿ. ಅಂತಿಮ ಸಂದೇಶವೆಂದರೆ ಮತ್ತು ಆಶೀರ್ವಾದ. ಪ್ರಿಯರೇ, ಮಹಾಶಿವರಾತ್ರಿ ನಿಮ್ಮ ಜೀವನದ ಹೊಸ ಅಧ್ಯಾಯವಾಗಿರುತ್ತದೆ. ಈ ವಿಡಿಯೋ ನಿಮಗೆ ತಟ್ಟಿದ್ದರೆ ಲೈಕ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಮೇಷರಾಶಿಯವರಿಗೆ ಈ ವಿಡಿಯೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಶಿವ ನಿಮ್ಮ ಜೊತೆಯಲ್ಲಿದ್ದಾನೆ, ಭಯ ಬೇಡ. ಶಿವಾಯ ನಮಃ.